ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಮ್ಮ ಕೆಇದವರು ಈ ವರ್ಷ ಎಂಜಿನಿಯರಿಂಗ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನು ನೀಡಿದ್ದಾರೆ. ಏನಂತ ಹೇಳಿದ್ರೆ 2024-25ನೇ ಸಾಲಿನ ಫೀ ಸ್ಟ್ರಕ್ಚರ್ ಏನಿದೆ, ಎಂಜಿನಿಯರಿಂಗ್ ಫೀ ಸ್ಟ್ರಕ್ಚರ್ ಅದನ್ನ ರಿಲೀಸ್ ಮಾಡಿದ್ದಾರೆ. ಸೊ ಈ ವಿಡಿಯೋದಲ್ಲಿ ನಾವು ಯಾವ ಕಾಲೇಜ್ಗಳಲ್ಲಿ ಯಾವ ರೀತಿ ಸೀಟ್ಸ್ ಇರುತ್ತೆ, ಅದಕ್ಕೆ ಫೀಸ್ ಎಷ್ಟಿರುತ್ತೆ, ಎಲ್ಲ ಡೀಟೇಲ್ಸ್ ಅನ್ನ ಈ ವಿಡಿಯೋ ತಿಳ್ಕೊಳ್ತೀವಿ. ನಂತರ ಎಲ್ಲ ಅಪ್ಡೇಟ್ಸ್ ಅನ್ನ ನಿಮಗೆ ಆದಷ್ಟು ಬೇಗ ತಿಳಿಸ್ತೀವಿ. ಅದಕ್ಕೋಸ್ಕರ ನಮ್ಮ ವರ್ಕ್ ಅನ್ನ ಸಪೋರ್ಟ್ ಮಾಡೋದಕ್ಕೆ ವಿಡಿಯೋ ತಪ್ಪದೆ ಲೈಕ್ ಮಾಡಿ. 1000 ಲೈಕ್ಸ್ ಜಾಸ್ತಿನೇ ಆಗುತ್ತೆ, ಪ್ರತಿ ಕೂಡ ಮರಿದೆ ಲೈಕ್ ಮಾಡಿ. ನಂತರ ಈ ಚಾನಲ್ಗೆ ಮೊದಲವರೆಗೆ ವಿಸಿಟ್ ಮಾಡಿದ್ರೆ ಮುಂಬರುವಂತಹ ಅಪ್ಡೇಟ್ಸ್ ಏನಿದೆ ಕೌನ್ಸಿಲಿಂಗ್ಗೆ ಸಂಬಂಧಿಸಿದಂತೆ ಅದನ್ನು ಕೂಡ ಆದಷ್ಟು ಬೇಗ ತಿಳಿಸ್ತೀವಿ. ಸೊ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸರಿ, ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಮೊದಲನೇ ಕಾಲಮ್ ಏನಿದೆ ಅದರಲ್ಲಿ ಕೋರ್ಸ್ನ ಹೆಸರು ಅಂತಿದೆ, ಅಲ್ಲಿ ಎಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಅಂತ ಕೊಟ್ಟಿದ್ದಾರೆ. ನೋಡಿದ್ರಾ? ಅದರ ನಂತರ ಅದರ ಪಕ್ಕದ ಕಾಲಮ್ನಲ್ಲಿ ಅಲ್ಲಿ ಫೀಸ್ ಡೀಟೇಲ್ಸ್ ಏನಿದೆ ಅದನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ನೆಕ್ಸ್ಟ್ ಎಲ್ಲ ಕಾಲಮ್ಗಳು ಕೂಡ ಫೀಸ್ಗಳ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಮೊದಲನೇದಾಗ ಅಲ್ಲಿ ನೋಡ್ತಾ ಇದ್ದೀರಾ, ಸರ್ಕಾರಿ ಕಾಲೇಜ್ಗಳು ಅಂತಿದೆ. ಸರ್ಕಾರಿ ಕಾಲೇಜಲ್ಲಿ ಇರುವಂತಹ ಎಲ್ಲ ಸೀಟ್ಗಳು ಕೂಡ ಅಂದ್ರೆ ಶೇಕಡ 100% ಸೀಟ್ಸ್ ಏನಾಗಿರುತ್ತೆ, ಗೌರ್ಮೆಂಟ್ ಸೀಟ್ಸ್ ಆಗಿರುತ್ತೆ. ಅದರ ಜೊತೆಗೇನೆ ಈಗ ಮೈಸೂರು ವಿಶ್ವವಿದ್ಯಾಲಯದ 50% ಸೀಟ್ಸ್, ಹಾಗೆ VTU ಅಂಡರ್ ಬರುವಂತಹ ಕಾಲೇಜ್ಗಳ 50% ಸೀಟ್ಸ್, ಅದಕ್ಕೆ ಫೀಸ್ ಎಷ್ಟಿರುತ್ತೆ ಅಂತ ತಿಳ್ಕೊಳ್ತಾರೆ. ಅಲ್ಲಿಗ ಕೆಳಗಡೆ ನೋಡ್ತಾ ಇದ್ದೀರಾ, 42,116, ಸರಿನಾ? ಅಷ್ಟು ಫೀಸ್ ಇರುತ್ತೆ ಒಂದು ವರ್ಷಕ್ಕೆ. ಅದರ ನಂತರ ಅದರ ಪಕ್ಕದಲ್ಲಿ VTU ಕಾಲೇಜ್ಗಳು, ಸರಿನಾ? VTU ಕಾಲೇಜ್ಗಳಲ್ಲಿ ಇರುವಂತಹ 50% ಸೀಟ್ಸ್ ಏನಿರುತ್ತೆ ಗೌರ್ಮೆಂಟ್ ಸೀಟ್ಸ್, ಅದಕ್ಕೆ 42,116 ರೂಪೀಸ್ ಫೀಸ್ ಇರುತ್ತೆ. ಬಾಕಿ ಉಳಿದಿರುವಂತಹ ಸೀಟ್ಸ್ ಏನಿದೆ ಮತ್ತೆ 50% ಸೀಟ್ಸ್ ಇರುತ್ತಲ್ವಾ, ಅದರ ಫೀಸ್ ಏನಿದೆ ಅದು 47,250, 47,250 ರೂಪೀಸ್ ಆಗಿರುತ್ತೆ. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು. ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ, ಸ್ವಲ್ಪ ಡಿಫ್ರೆನ್ಸ್ ಇದೆ, ಅಷ್ಟು ಅರೌಂಡ್ ಒಂದು 5,000 ಡಿಫ್ರೆನ್ಸ್ ಇದೆ ಅಷ್ಟು. ಓಕೆನಾ? ಅದರ ನಂತರ ಈಗ ಪ್ರೈವೇಟ್ ಏಡೆಡ್ ಕಾಲೇಜ್ ಅಂತ ಇರುತ್ತೆ, ಅಥವಾ ಏಡೆಡ್ ಕಾಲೇಜ್ ಅಂತ ಕೇಳಿರ್ತೀರ, ಅನುದಾನಿತ ಕಾಲೇಜ್. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಆ ಏಡೆಡ್ ಕಾಲೇಜಲ್ಲಿ ಇರುವಂತಹ ಟೋಟಲ್ ಸೀಟ್ಗಳಲ್ಲಿ 95% ಸೀಟ್ಸ್ ಏನಾಗಿರುತ್ತೆ, ಗೌರ್ಮೆಂಟ್ ಸೀಟ್ಸ್ ಆಗಿರುತ್ತೆ. ಓಕೆನಾ? ಸೊ ಏಡೆಡ್ ಕಾಲೇಜ್ಗಳಲ್ಲಿ ಇರುವಂತಹ ಈ ಗೌರ್ಮೆಂಟ್ ಸೀಟ್ಸ್ ಏನಿದೆ ಅದರ ಫೀಸ್ ನೋಡ್ತಾ ಇದ್ರಿ ಈಗ 42,116 ರೂಪೀಸ್, ಸರಿನಾ? ಆ 95% ಸೀಟ್ಸ್ ಏನಿರುತ್ತೆ ಹೇಳಿದೆ ಅಲ್ವಾ, ಅದಕ್ಕೆ. ಅದ ನಂತರ ಈಗ ಟೋಟಲ್ ಸೀಟ್ಸ್ ಅಲ್ಲಿ 95% ಸೀಟ್ಸ್ ಏನಾಗಿರುತ್ತೆ, ಗೌರ್ಮೆಂಟ್ ಸೀಟ್ಸ್ ಆಗಿರುತ್ತೆ. ಮತ್ತೆ 5% ಸೀಟ್ಸ್ ಇರುತ್ತೆ, ಅದು ಮ್ಯಾನೇಜ್ಮೆಂಟ್ ಸೀಟ್ ಆಗಿರುತ್ತೆ. ಸೊ ಆ 5% ಸೀಟ್ ಏನಿದೆ ಅದರ ಫೀಸ್ ಎಷ್ಟು ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಅದನ್ನ ಕಾಲೇಜ್ನ ಮ್ಯಾನೇಜ್ಮೆಂಟ್ನವರು ಡಿಸೈಡ್ ಮಾಡ್ತಾರೆ. ಯಾವ್ದಾದ್ರು ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಸೀಟ್ಗೋಸ್ಕರ ಕಾಲೇಜ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಆ 5% ಸೀಟ್ಗೆ ಫೀಸ್ ಎಷ್ಟಾಗುತ್ತೆ ಅಂತ ಕಾಲೇಜ್ನವರೇ ಹೇಳ್ತಾರೆ, ಸರಿನಾ? ಬಟ್ ಇಲ್ಲಿ ಮೆನ್ಷನ್ ಮಾಡಿರೋದೇನು, ಏಡೆಡ್ ಕಾಲೇಜಲ್ಲಿ ಇರುವಂತಹ 95% ಗೌರ್ಮೆಂಟ್ ಸೀಟ್ಸ್ಗೆ 42,116 ರೂಪೀಸ್ ಫೀಸ್ ಆಗಿರುತ್ತೆ. ಓಕೆನಾ? ಇದಾಯಿತು. ಅದರ ನೆಕ್ಸ್ಟ್ ಖಾಸಗಿ ಅನುದಾನ ರಹಿತ ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಕಾಲೇಜ್ಗಳು, ಅಂದರೆ ಪ್ರೈವೇಟ್ ಕಾಲೇಜಸ್, ಕಂಪ್ಲೀಟ್ ಆಗಿ ಪ್ರೈವೇಟ್ ಕಾಲೇಜಸ್. ಈಗ ಪ್ರೈವೇಟ್ ಕಾಲೇಜಸ್ ಏನಿರುತ್ತೆ ಅಲ್ಲೂ ಕೂಡ ಗೌರ್ಮೆಂಟ್ ಸೀಟ್ಸ್ ಇರುತ್ತೆ. ಎಷ್ಟು ಅಂತ ತಿಳ್ಕೊಳ್ಳೋದಾದ್ರೆ, ಈಗ ಪ್ರೈವೇಟ್ ಕಾಲೇಜ್ಗಳಲ್ಲಿ ಇರುವಂತಹ ಟೋಟಲ್ ಸೀಟ್ನ 45% ಸೀಟ್ಸ್ ಗೌರ್ಮೆಂಟ್ ಸೀಟ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಅಂತ ಹೇಳಿದ್ರೆ ಫೀಸ್ ಪ್ರೈವೇಟ್ ಸೀಟ್ಗಿಂತ ಕಡಿಮೆ ಇರುತ್ತೆ. ನೀವೆಲ್ಲ ನೋಡ್ತಾ ಇದ್ದೀರಾ, ಸರ್ಕಾರಿ ಕೋಟಾದ ಸೀಟುಗಳು ಅಂತಿದೆ, ಅಲ್ಲಿ ಶೇಕಡ 45% ಅಂತ ಮೆನ್ಷನ್ ಮಾಡಿದ್ದಾರೆ. ಅದರ ಕೆಳಗಡೆ 76,135ರಿಂದ 84,596 ಅಷ್ಟು ಫೀಸ್ಗಳ ಒಳಗೆ ಇರುತ್ತೆ. ಯಾವುದು? ಪ್ರೈವೇಟ್ ಕಾಲೇಜ್ಗಳಲ್ಲಿ ಇರುವಂತಹ ಗೌರ್ಮೆಂಟ್ ಸೀಟ್ಗಳ ಫೀಸ್. ಅದರ ಈ ಪ್ರೈವೇಟ್ ಕಾಲೇಜಲ್ಲಿ ಇರುವಂತಹ ಟೋಟಲ್ ಸೀಟ್ಗಳಲ್ಲಿ 45% ಗೌರ್ಮೆಂಟ್ ಸೀಟ್ಸ್ ಆಯಿತು. ಅದರ ನಂತರ 30% ಕಾಮೆಡ್ ಕೆ ಸೀಟ್ಸ್ ಇರುತ್ತೆ. ಆ ಕಾಮೆಡ್ ಕೆ ಸೀಟ್ಗಳ ಫೀಸ್ ಏನಿದೆ ಅದು 1,86,000 ಇಂದ 2,61,000 ವರೆಗೆ ಇರುತ್ತೆ ಅಂತ ಹೇಳಿದ್ದಾರೆ. ಕಾಮೆಡ್ ಕೆ ಸೀಟ್ಸ್ ಬೇರೆ, ಅದಕ್ಕೆ KCET ಕೌನ್ಸಿಲಿಂಗ್ ಥ್ರೂ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಓಕೆನಾ? ನಿಮಗೆ ಸಮಸ್ಯೆ ಯಾವುದು ಅಂದರೆ KCET ವಿದ್ಯಾರ್ಥಿಗಳಿಗೆ ಸಮಸ್ಯೆ ಯಾವುದು ಅಂತ ಹೇಳಿದ್ರೆ, ಇಲ್ಲಿ ಶೇಕಡ 45% ಸೀಟ್ಸ್ ಅಂತ ಹೇಳಿದ್ರಲ್ವಾ, ಅದು ನಿಮಗೆ ಸಮಸ್ಯೆದು. ಅದರ ಕೆಳಗಡೆ ಕೊಟ್ಟಿರುವಂಥ ಫೀಸ್ ಡೀಟೇಲ್ಸ್ ಏನಿದೆ ಅದು ನಿಮಗೆ ರಿಲೇಟೆಡ್. ಓಕೆನಾ? ಅದರ ನಂತರ ಅಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ಗಳು ಬಗ್ಗೆ ಕೊಟ್ಟಿದ್ದಾರೆ. 25% ಮ್ಯಾನೇಜ್ಮೆಂಟ್ ಸೀಟ್ ಇರುತ್ತೆ ಇಲ್ಲಿ ಪ್ರೈವೇಟ್ ಕಾಲೇಜ್ಗಳಲ್ಲಿ. ಸೊ ಅದರ ಫೀಸನ್ನು ಕಾಲೇಜ್ನವರು
ಡಿಸೈಡ್ ಮಾಡಿರ್ತಾರೆ. ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಸೀಟ್ಗಳಿಗೋಸ್ಕರ ಕಾಲೇಜನ್ನ ಅಪ್ರೋಚ್ ಮಾಡಿದಾಗ ಅವ್ರು ಹೇಳ್ತಾರೆ ಇಂತಿಷ್ಟು ಫೀಸ್ ಇದೆ ಅಂತ. ಓಕೆನಾ. ಅದರ ನಂತರ ಇಲ್ಲಿ ಪ್ರೈವೇಟ್ ಕಾಲೇಜ್ ಅಂತ ಕೊಟ್ಟಿದ್ದಾರೆ, ಅದ್ರ ಕೆಳಗಡೆ ನೋಡಿ ಅಲ್ಪಸಂಖ್ಯಾತವಲ್ಲದ ಸಂಸ್ಥೆಗಳು ಅಂತ ಕೊಟ್ಟಿದ್ದಾರೆ. ನಂತರ ಕೆಲವು ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದಂಥ ಸಂಸ್ಥೆಗಳಿರುತ್ತೆ ಪ್ರೈವೇಟ್ ಕಾಲೇಜಸ್, ಅದ್ರ ಬಗ್ಗೆ ಇಲ್ಲಿ ಈ ಕಡೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಈಗ ಇದೆ ಪ್ರೈವೇಟ್ ಕಾಲೇಜಸ್ ಏನಿರುತ್ತೆ, ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದಂತಹ ಸಂಸ್ಥೆಗಳು ಅಥವಾ ಅವರಿಗೆ ರಿಸರ್ವೇಷನ್ ಇಟ್ಟಿರುವಂತಹ ಸಂಸ್ಥೆಗಳು. ಸೊ ಅಲ್ಲಿ ಟೋಟಲ್ ಸೀಟ್ಸ್ ಏನಿರುತ್ತೆ ಅದರಲ್ಲಿ 45% ಸೀಟ್ಸ್ ಏನಿದೆ ಗೌರ್ಮೆಂಟ್ ಸೀಟ್ಸ್ ಆಗಿರುತ್ತೆ. ಅದರ ಫೀಸ್ 76,135ರಿಂದ 84,596 ವರೆಗೆ ಇರುತ್ತೆ. ಫೀಸ್ ವೇರಿ ಆಗುತ್ತೆ ಅಷ್ಟೊಳಗಡೆ. ಅದರ ನಂತರ ಫೀಸ್ಗೆ ಸಂಬಂಧಿಸಿದಂತೆ ಇಷ್ಟೇ ಫೀಸ್ ತಂದ್ಕೋಬೇಡಿ, ಮತ್ತು ಸ್ವಲ್ಪ ಹೆಚ್ಚಿನ ಫೀಸನ್ನ ಕೇಳ್ತಾರೆ. ಅದ್ರ ಬಗ್ಗೆ ಕೂಡ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ ಕಾಲೇಜ್ಗಳು, ಈಗ ಇಂಜಿನಿಯರಿಂಗ್ ಕಾಲೇಜ್ಗಳು ಅಡಿಷನಲ್ 20,000 ವರೆಗೆ ಎಕ್ಸ್ಟ್ರಾ ಫೀಸನ್ನು ಅಂದರೆ ಕಾಲೇಜ್ ಡೆವಲಪ್ಮೆಂಟ್ ಫೀಸ್ ಅಂತಾನು ತೆಗೆದುಕೊಳ್ಬೋದು ಅಂತ ಹೇಳಿದ್ದಾರೆ. ಬಟ್ ಆ ಫೀಸನ್ನು ಏನಿದೆ KEA ವೆಬ್ಸೈಟ್ ಮೂಲಕನೇ ಪೇ ಮಾಡಬೇಕು ಈ ವರ್ಷ, ಅಂದರೆ ಮೊದಲನೇ ವರ್ಷ ಅಂತ ಹೇಳಿದ್ದಾರೆ. ಅದರ ಮುಂದೆ ಏನಿರುತ್ತೆ ಅಂದರೆ ಈಗ ಈ ವರ್ಷ ನೀವು KCET ಕೌನ್ಸಿಲಿಂಗ್ ಥ್ರೂ ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದೀರಾ, ಅದಕ್ಕೋಸ್ಕರ KCET ವೆಬ್ಸೈಟಲ್ಲೇ ಆ ಫೀಸನ್ನು ಕೂಡ ಪೇ ಮಾಡಬೇಕು ಅಂತ ಹೇಳಿದ್ದಾರೆ. ಮುಂದಿನ ವರ್ಷ ಅಂದರೆ ನೀವು ಜಾಯ್ನ್ ಆಗಿ 1 year ಆಗಿರುತ್ತೆ, ಅದರ ನಂತರ ಈ ಫೀಸ್ ಏನಿರುತ್ತೆ ಆ ಫೀಸನ್ನು ಡೈರೆಕ್ಟಾಗಿ ಕಾಲೇಜ್ನವರು ನಿಮ್ಮಿಂದ ಕಲೆಕ್ಟ್ ಮಾಡ್ತಾರೆ. ಸೊ ಇದಿಷ್ಟು ವಿಷಯಗಳಾಗಿತ್ತು. ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ಸಹಾಯ ಆಗಿದೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ನಮ್ಮ ವಾಟ್ಸಪ್ ಚಾನಲ್ ಇದೆ, ಜಾಯ್ನ್ ಆಗಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.